ನಾವು ಕಳ್ಕೊಂಡು ಆ ಆನಂದ ಸ್ಥಿತಿಗೆ ಸೇರ್ಬೇಕಂದ್ರೆ ಧ್ಯಾನ ಮಾಡಬೇಕು ಮಾಸ್ಟರ್ಸ್. ಇವಾಗ ನಾವು ಅನ್ಕೊತಾ ಇರೋ ಶರೀರನೇ ನಾವು ಅನ್ಕೊತಾ ಇದೀವಿ. ಈ ಭ್ರಾಂತಿನಿಂದ ನಾವು ಅಸತ್ಯನಿಂದ ಸತ್ಯದ ಕಡೆ ನಮ್ಮ ಪ್ರಯಾಣ ಆಗ್ಬೇಕಂದ್ರೆ ನಮ್ಮನ್ನು ನಾವು ಕಳ್ಕೋಬೇಕು. ಅದಕ್ಕೆ ಧ್ಯಾನ ಮಾಡಬೇಕು ಮಾಸ್ಟರ್ಸ್. ಯಾವಾಗ ಧ್ಯಾನ ಮಾಡ್ತೀವೋ ನಾವು ಅರಣ್ಯ ಸ್ಥಿತಿಗೆ ಹೋಗ್ತೀವಿ, ಅದೇ ಶೂನ್ಯ ಸ್ಥಿತಿ. ಆಮೇಲೆ ನಾವು ಆಶ್ರಮ ಥರ ತಯಾರಾಗ್ತೀವಿ ಮಾಸ್ಟರ್ಸ್. ಅದೇ ಆನಂದ ಅರಣ್ಯ ಆಶ್ರಮ. ಕಾನ್ಷಿಯಸ್ಗೆ ಕನೆಕ್ಟ್ ಆಗೋಣ. ಈ ಆನಂದ ಅರಣ್ಯ ಆಶ್ರಮ ಗುರುಕುಲಗಳು ಈ ಭೂಮಂಡಲದಲ್ಲಿ ಎಲ್ಲ ಕಡೆ ನಿರ್ಮಾಣ ಆಗಬೇಕು ಅತಿ ಶೀಘ್ರದಲ್ಲಿ ಮಾಸ್ಟರ್ಸ್. ಇದೆಲ್ಲ ಅನ್ಕೊಳ್ಳಿ. ಇದು ಏನಕ್ಕೆ ಅಂದರೆ ನಾವು ಆತ್ಮವಿದ್ಯಾ ಬ್ರಹ್ಮವಿದ್ಯಾ ಎಲ್ಲರಿಗೂ ಇದು ಪರಿಚಯ ಆಗಬೇಕು. ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಆಗಬೇಕು ಎಲ್ಲರೂ. ಅದೇ ನಮ್ಮ ಸಂಕಲ್ಪ. ಸೊ ದಯವಿಟ್ಟು ಯಾರು ಕಣ್ಣುಗಳನ್ನು ತೆಗಿಬೇಡಿ. ಈ ಸಂಕಲ್ಪ ಕನೆಕ್ಟ್ ಆಗಿ, ಈ ಕಾನ್ಷಿಯಸ್ಗೆ ಕನೆಕ್ಟ್ ಆಗಿ ನಾವು ಒಂದು 5 ನಿಮಿಷ ಧ್ಯಾನ ಮಾಡೋಣ ಮಾಸ್ಟರ್ಸ್. ಉಚ್ಛ್ವಾಸ ನಿಶ್ವಾಸನ ಗಮನಿಸ್ತಾ ಇರಿ ಅಷ್ಟೇ, ಏನಿಲ್ಲ. ಯೋಚನೆಗಳ ಹಿಂದೆ ಹೋಗಬೇಡಿ. ನೋ ಕುಂಭಕ, ನೋ ರೇಚಕ, ನೋ ಪ್ರಾಣಾಯಾಮ. ಬಿ ವಿತ್ ದ ನ್ಯಾಚುರಲ್ ಬ್ರೆತ್. ಸಹಜವಾಗಿ ನಡೀತಾ ಇರೋ ಶ್ವಾಸದ ಕಡೆ ನಿಮ್ಮ ಗಮನ. ಜಸ್ಟ್ 5 ಮಿನಿಟ್ಸ್. ಯಾರು ಕಣ್ಣುಗಳನ್ನು ತೆಗಿಬೇಡಿ. ನಾನು ಮ್ಯೂಸಿಕ್ ಆನ್ ಮಾಡಿದ್ರೆ ಅದರಿಂದನೂ ಹೋಗಬೇಡಿ. ಜಸ್ಟ್ ಉಚ್ಛ್ವಾಸ ನಿಶ್ವಾಸನ ಗಮನಿಸೋದೆ